ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಇಲ್ಲಿರುವಂತಹ ಶ್ರೀಗಂಧದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಅಂದ್ರೆ ಶ್ರೀಗಂಧ ಬೆಳೆಯೋದೇನು, ಮತ್ತೆ ಶ್ರೀಗಂಧ ಬೆಳೆದಾದ್ಮೇಲೆ ಯಾವ ತರ ಒಂದು ಉತ್ಪನ್ನ ಮಾಡಿಕೊಂಡು ನಾವು ರೈತರು ಲಾಭವನ್ನ ಗಳಿಸಬಹುದು ಅಂತ ತಿಳಿಸ್ಕೊಡ್ತೀರಾ? ಖಂಡಿತ ಸರ್. ನಾನು ಒಬ್ಬ ಶ್ರೀಗಂಧ ಬೆಳೆಗಾರನೇ. ನನ್ನ ಹೆಸರು ಹರ್ಷಿತ್ ಜೇಗೌಡ ಅಂತ. ನಾವು ನಮ್ಮ ಸಂಘ ಇದೆ, ಶ್ರೀಗಂಧ ಸಂಘ, ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಅಂತ. ಇದು ಅಮರನಾರಾಯಣ್ ಸರ್ ಅಂತ ಒಬ್ರು ರಿಟೈರ್ಡ್ IAS ಆಫೀಸರ್ ಇದ್ದಾರೆ, ಅವ್ರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೀವಿ. ನಾವೆಲ್ಲ ರೈತರು ಬಂದು ನಾವು ಬೆಳೆದಿದ್ದನ್ನೇ ನಾವೇ ಸೇಲ್ ಮಾಡ್ತೀವಿ. ಒಂದು ಶ್ರೀಗಂಧದ ಮರ ಅಂತ ತಗೊಂಡ್ರೆ, ನಾನೊಂದಿಷ್ಟು ದೊಡ್ಡದ ಮರ ತಗೊಂಡ್ರೆ ಕ್ರಾಸ್ ಸೆಕ್ಷನ್ ಇಲ್ಲಿದೆ ನೋಡಿ ಸರ್. ಹಾ ಸರ್. ಈ ತರ ಈ ಮರದಲ್ಲಿ ಈ ಹೊರಗಡೆ ಪಾರ್ಟ್ ಇದೆಯಲ್ಲ, ಹಾ ಸರ್, ಅದನ್ನ ವೈಟ್ ವುಡ್ ಅಂತೀವಿ. ಹಾ ಸರ್. ಇಲ್ಲಿ ಇದು ವೈಟ್ ವುಡ್ ಸರ್. ಇಲ್ಲಿ ಮಧ್ಯ ಬರೋದ್ನ ಆರ್ಟ್ ವುಡ್ ಅಂತೀವಿ. ಹಾ ಸರ್. ಈ ಹೃದಯ ಭಾಗ ಇದೆಯಲ್ಲ, ಈ ಭಾಗದಲ್ಲಿ ಮಾತ್ರ ನಮ್ಗೆ ಶ್ರೀಗಂಧದ ಸ್ಮೆಲ್ ಬರೋದು ಮತ್ತೆ ಶ್ರೀಗಂಧದ ಎಣ್ಣೆ ಇರೋದು. ಹಾ ಸರ್. ಬೆಲೆ ಇರೋದು ಈ ಭಾಗಕ್ಕೆ. ಹಾ ಸರ್. ನಾವು ಒಬ್ಬ ರೈತ ಆಗಿ ಬೆಳೆದ್ರೆ ಮಿನಿಮಮ್ 15 ವರ್ಷ ಇರ್ಬೇಕು, ಅಥವಾ 20 ವರ್ಷದ ಮೇಲೆ ಇದ್ರೆ ಒಳ್ಳೇದು. ಒಬ್ಬ ರೈತ ಆಗಿ ನೋಡಿದ್ರೆ 20 ವರ್ಷ ಅಂತ ಲೆಕ್ಕ ಹಾಕೊಂಡ್ರೆ ಒಳ್ಳೇದು ಶ್ರೀಗಂಧ ಬೆಳೆಯಕ್ಕೆ. ನಾವಿವಾಗ ರೈತರು ನಾವೇ ಬೆಳೆದ್ಬಿಟ್ಟು ಶ್ರೀಗಂಧದ ಚೇಗು ಸರ್ ಇದು. ಆರ್ಟ್ ವುಡ್, ಪ್ಯೂರ್ ಆರ್ಟ್ ವುಡ್ ಇದು. ಆಮೇಲೆ ಗಂಧ ತೆಗೆದ್ಬಿಟ್ಟು ಯೂಸ್ ಮಾಡ್ತೀವಲ್ಲ ದೇವ್ರ ಮನೆಯಲ್ಲಿ ಮುಖಕ್ಕೆ ಹಚ್ಕೊಳಕ್ಕೆ, ಆಮೇಲೆ ಹಣೆಗೆ ಇಟ್ಕೊಳಕ್ಕೆ, ಅದು ಈ ತರ ಶ್ರೀಗಂಧದ ಚೇಗು ಸರ್. ಇಲ್ಲಿ ಸಾಣೆಕಲ್ಲಿದೆ, ಈ ಸಾಣೆಕಲ್ ಮೇಲೆ ಉಜ್ಬಿಟ್ಟು ಗಂಧ ತೆಗೆದು ಇಟ್ಕೊಳ್ಳೋದು ಸರ್. ಆಮೇಲೆ ಶ್ರೀಗಂಧದಿಂದ ಮಾಡಿರೋ ಜಪಮಣಿ ಇದೆ, ನಾವೇ ಮಾಡಿಸಿರೋದು. ಆಮೇಲೆ ಶ್ರೀಗಂಧದಿಂದ ಮಾಡಿರೋ ಬ್ರೇಸ್ಲೆಟ್ ಇದೆ. ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಶ್ರೀ ಸಾಮಾನ್ಯನಿಗೆ ಶ್ರೀಗಂಧ ಹೋಗ್ಬೇಕು ಅನ್ನೋದು ಸರ್. ಮುಂಚೆ ಎಲ್ಲ ರಿಸ್ಟ್ರಿಕ್ಷನ್ಸ್ ತುಂಬಾ ಇತ್ತು, ಇವಾಗ ನಾವೇ ಬೆಳಿಬೋದು, ನಾವೇ ಬಂದು ಸೇಲ್ ಮಾಡ್ಬೋದು. ಅದಕ್ಕೆ ನಮ್ಮ ಸಂಘ ಒಂದು ವೇದಿಕೆ ಮಾಡಿಕೊಡುತ್ತೆ ಸರ್. ಓಕೆ. ಸೊ ಇವಾಗ ಶ್ರೀಗಂಧದ್ದು ಸಸಿ ತಗೊಳ್ಳೋದ್ರಿಂದ ಹಿಡಿದು ಶ್ರೀಗಂಧದ ಮಾರುಕಟ್ಟೆ ತನಕ ನಮ್ಮ ಸಂಘದ ಮೆಂಬರ್ ಆದ್ರೆ ಪ್ರತಿಯೊಂದು ಗೊತ್ತಾಗುತ್ತೆ ಸರ್. ಇದು ನಮ್ಮ ಸಂಘದ ವಿಸಿಟಿಂಗ್ ಕಾರ್ಡ್ ಸರ್. ನಮ್ಮ ಸಂಘದ ನಂಬರು 9187129465 ಸರ್. ಓಕೆ ಸರ್. ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಎಲ್ಲ ಗೈಡ್ಲೈನ್ಸು ಕೊಡ್ತೀವಿ, ನಾವೆಲ್ಲ ರೈತ ಇರೋದು. ಓಕೆ ಸರ್. ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸರ್ ಶ್ರೀಗಂಧದಿಂದ ಬೇರೆ ಏನೇನು ಮಾಡಿದ್ದೀರಾ ಅಂತ ತೋರಿಸ್ತೀರಾ? ಸರ್ ಇದು ಶ್ರೀಗಂಧದಿಂದ ಮಾಡಿರೋ ಪೌಡರ್ ಸರ್. ಹಾಂ ಸರ್. ಇದು ಪ್ಯೂರ್ ವುಡ್ ಇಂದ ಪೌಡರ್ ಮಾಡಿದೀವಿ. ಇದು ನೀವು ಮುಖಕ್ಕೆ ಹಚ್ಕೊಳ್ಳಕ್ಕೆ, ಕೈ ಸ್ಕಿನ್ ತುಂಬಾ ಒಳ್ಳೇದು. ಆಮೇಲೆ ಇದನ್ನ ನೀವು ಸ್ಮಾಲ್ ಅಮೌಂಟ್ಸ್ ಅಲ್ಲಿ ನೀರಿಗೆ ಹಾಕೊಂಡು ಕುಡಿದ್ರೆ ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಬಾಡಿನ ತಂಪ್ ಮಾಡುತ್ತೆ ಶ್ರೀಗಂಧ. ಅದಾದ್ಮೇಲೆ ಇಲ್ಲಿ ಜಪಮಣಿ ಮಾಡಿದೀವಿ ಸರ್. 108 ಮಣಿ ಇರೋದು ಇದು ಜಪಮಣಿ. ಏನ್ ಕಾಸ್ಟ್ ಆಗುತ್ತೆ ಸರ್ ಇದು? ಸರ್ ಇದು ಶ್ರೀಗಂಧದ ಜಪಮಣಿ 20 ಗ್ರಾಮ್ ಇದೆ ಸರ್. 2183 ರೂಪಾಯಿ ಆಗುತ್ತೆ. ಓಕೆ ಸರ್. ನಾವು ಗ್ರಾಮ್ಗೆ 30 ರೂಪಾಯಿ ಲೆಕ್ಕದಲ್ಲಿ ಮಾಡ್ತೀವಿ ಈ ತರ ಚೇಗ್ನ. ಇಲ್ಲಿ ನೋಡಿ, ಇದು ಶ್ರೀಗಂಧದ ಚೇಗು. ಇದನ್ನೇ ನಾವು ದೇವ್ರ ಮನೆಯಲ್ಲೆಲ್ಲ ಯೂಸ್ ಮಾಡೋದು ಪ್ರತಿಯೊಂದು ಐಟಮ್. ಆಮೇಲೆ ಇದು ಸಾಣೆಕಲ್ಲು ಸರ್. ಇದ್ರ ಮೇಲೆ ಗಂಧ ತೆಗೆಯೋದು. ಆಮೇಲೆ ಶ್ರೀಗಂಧದ ಮರದಲ್ಲಿ ನಿಮ್ಗೆ ಏನ್ ಇಮೇಜ್ ಬೇಕೋ ನಾವು ಅದನ್ನ ಮಾಡ್ಕೊಡ್ತೀವಿ. ಮೊಮೆಂಟೋಸ್ ಆಗ್ಲಿ, ವಿಸಿಟಿಂಗ್ ಕಾರ್ಡ್ಸ್ ಆಗ್ಲಿ. ವಿಸಿಟಿಂಗ್ ಕಾರ್ಡ್ ಮಾಡ್ಕೊಡ್ತೀರಾ? ಶ್ರೀಗಂಧದಿಂದ ವಿಸಿಟಿಂಗ್ ಕಾರ್ಡ್ಸ್ ಮಾಡ್ಕೊಡ್ತೀವಿ ಸರ್. ನಿಮ್ಗೆ ಲೇಸರ್ ಎಚಿಂಗ್ ಒಂದು ಆಪ್ಷನ್ ಇದೆ, ಆಮೇಲೆ CNC ಕಟಿಂಗ್ ಇದೆ, ಆಮೇಲೆ ಮೂರ್ತಿಗಳು, ಸ್ಟ್ಯಾಚು, ಫೋಟೋಸ್ ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ ಸರ್. CNC ಕಟಿಂಗ್ ಇದೆ, ಆಮೇಲೆ ಲೇಸರ್ ಎಚಿಂಗ್. ಇದು ಲೇಸರ್ ಎಚಿಂಗ್ ಮಾಡಿರೋದು ನೋಡಿ ಸರ್. ಇಲ್ಲಿದೆ, ನೀವೇನ್ ಇಮೇಜ್ ಕೊಡ್ತೋ ನಾವು ಅದನ್ನ ಮಾಡ್ಕೊಡ್ತೀವಿ. ಮೊಮೆಂಟೋಸ್ ಕೊಡಕ್ಕಾಗ್ಲಿ, ಮನೇಲಿ ಶೋಕೇಸ್ ಅಲ್ಲಿ ಇಟ್ಕೊಳಕ್ಕಾಗ್ಲಿ, ಅಥವಾ ದೇವ್ರ ಮನೇಲಿ ಇಡಕ್ಕಾಗ್ಲಿ, ಮೋಸ್ಟ್ಲಿ ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಏನ ಇನ್ಫಾರ್ಮೇಶನ್ ಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್ ಇದು ನಮ್ಮ ಸಂಘದ ವಿಸಿಟಿಂಗ್ ಕಾರ್ಡ್ ಸರ್. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಂಬರ್ ಇದೆ 9187129465 ಸರ್. ಓಕೆ ಸರ್. ಅಡ್ರೆಸ್ ಸರ್? ಸರ್ ನಮ್ದು ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗಿರೋದು ಇಂದಿರಾನಗರದ ನಮ್ಮ ಆಫೀಸ್ ಇರೋದು, ಬೆಂಗಳೂರು. ಬಟ್ ಬೆಂಗಳೂರಲ್ಲಿ ನಾವು ಆಲ್ ಓವರ್ ಕರ್ನಾಟಕ ರೈತರು ಇದೀವಿ. ನಿಮ್ಗೆ ಯಾವ ಜಿಲ್ಲೆಯಲ್ಲಿ ಬೇಕಾದ್ರೂ ಅಲ್ಲಿಂದನೇ ನಾವು ಸೋರ್ಸ್ ಮಾಡಿ ಕೊಡ್ತೀವಿ ಸರ್ ಪ್ರಾಡಕ್ಟ್ಸ್ ನ. ಓಕೆ. ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.